ಮಾನ್ಯ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯವರಿಗೆ ಮತ್ತು ಮಂಡ್ಯ ಜಿಲ್ಲಾ ಉಸ್ತುವಾರಿಯಾದ ಚಲರಾಯಸ್ವಾಮಿ ಅವರಿಗೆ ಮತ್ತು ಮಂಡ್ಯ ಜಿಲ್ಲೆಯ ರೈತ ಬಾಂಧವರಿಗೆ ಬೂದನೂರು ಬೊಮ್ಮಯ್ಯ ಮಾಡುತ್ತಾ ಇರತಕ್ಕಂಥ ನಮಸ್ಕಾರಗಳು. ಬಂಧುಗಳೇ, ಇದು ಮಂಡ್ಯ ತಾಲೂಕು ಎಚ್ ಮಲ್ಲಿಗೆರೆ ಫಾರಂ ಬಳಿ ಇರ್ತಕ್ಕಂಥ 165 ಎಕರೆ ಸರ್ವೆ ನಂಬರ್ 49. ಈ ಜಾಗದಲ್ಲಿ 20 ಎಕರೆ ಜಮೀನನ್ನು ಗಾಂಧಿ ಟ್ರಸ್ಟ್ಗೆ ಕೊಟ್ಟಿದ್ದಾರೆ. ಗಾಂಧಿ ಟ್ರಸ್ಟು ಅಲ್ಲಿ ಪೆನ್ಸ್ ಹಾಕಿರುವ ಅಳತೆಗೆ ಗುರುತು ಮಾಡಿ ಹಾಕಿರ್ತಕ್ಕಂಥ ಪೆನ್ಸು ಅಲ್ಲಿಗೆ ಮುಗಿದೋಯ್ತು. ಆದರೆ ಇಲ್ಲಿ ಯಾರು ಈ ಮರಗಳನ್ನ ಕಡಿದ್ರು, ಇದು ಕೃಷಿ ಇಲಾಖೆಗೆ ಅಥವಾ ರೇಷ್ಮೆ ಇಲಾಖೆಗೆ ಸೇರ್ತಕ್ಕಂಥ ಸ್ವತ್ತು. ಈ ರೇಷ್ಮೆ ಇಲಾಖೆಗೆ ಸೇರಿದ ಸ್ವತ್ತಲ್ಲಿ, ಈ ಸರ್ಕಾರಿ ಸ್ವತ್ತಲ್ಲಿ, ಸಾರ್ವಜನಿಕರ ಸ್ವತ್ತಲ್ಲಿ ಈ ಥರ ಅಮೂಲ್ಯವಾದ ಮರಗಳನ್ನು ಕಡಿದಿರೋರು ಯಾರು? ಮತ್ತು ಈ ರೀತಿ ಸಾರ್ವಜನಿಕ ಸ್ಥಳಗಳಲ್ಲಿ ಮರಗಳನ್ನ ಕಡಿಬೇಕಾದ್ರೆ ಅರಣ್ಯ ಇಲಾಖೆಯ ಪರ್ಮಿಷನ್ ತಗೋಬೇಕು. ಕೃಷಿ ಮಾಲೀಕರು ಯಾರೀಗ ಸದ್ಯಕ್ಕೆ ರೇಷ್ಮೆ ಇಲಾಖೆಯಿಂದ ಅನುಮತಿ ತಗೋಬೇಕು. ರೇಷ್ಮೆ ಇಲಾಖೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಅನುಮತಿ ತಗೊಂಡು ಮರ ಕಡಿದಿದ್ದಾರೆ. ಈ ಮರವನ್ನು ಯಾರು ಕಡಿದ್ರು, ಯಾತಕ್ಕೆ ಕಡಿದ್ರು, ಈ ಜಾಗ ಯಾರಿಗೆ ಸೇರಿದ್ದು, ಅದನ್ನು ಈ ಸಂಬಂಧಪಟ್ಟ ಈ ಜಿಲ್ಲಾಡಳಿತ ನಮಗೆ ಸಾರ್ವಜನಿಕರಿಗೆ ಮನವಿ ಮಾಡಿಕೊಡ್ಬೇಕು, ಅದು ತೋರಿಸ್ಕೊಡ್ಬೇಕು. ಹಾಗೆಯೇ ಈಗ ನಮ್ಮ ಮಂಡ್ಯ ರೈತರ ಸ್ಥಿತಿ ಹೇಗಾಗಿದೆ ಅಂದರೆ, ಪಾಪಿ ಸಮುದ್ರಕ್ಕೆ ಹೋದ್ರು ಮೊಳಕಾಲುದ್ದ ನೀರು ಅನ್ನುವ ಹಾಗೆ ಎಲ್ಲೆಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಸರ್ಕಾರಿ ಆಸ್ತಿಗಳಿದೆಯೋ ಅವುಗಳೆಲ್ಲ ರಾಜಕಾರಣಿಗಳು ಒಳ್ಳೊಳ್ಳೆ ಒಪ್ಪಂದ ಮಾಡಿಕೊಂಡು ಮಾರಾಟ ಮಾಡ್ತಾ ಬಂದಿದ್ದಾರೆ. ಅದಕ್ಕೆ ಎಕ್ಸಾಂಪಲು, ಚಿಕ್ಕ ಉದಾಹರಣೆ ನಮ್ಮ ಎಸ್ಟೇಟ್ ಫ್ಯಾಕ್ಟ್ರಿ 115 ಎಕರೆ ಇತ್ತು. ಅಲ್ಲಿ ಗಾಂಧಿ ಟ್ರಸ್ಟ್ ಮಾಡ್ಬೋದಾಗಿತ್ತಲ್ಲ. ಎಸ್ಟೇಟ್ ಫ್ಯಾಕ್ಟ್ರಿ ಜಾಗ 115 ಎಕರೆ ಗಾಂಧಿ ಟ್ರಸ್ಟ್ ಮಾಡಬೇಕಾಯಿತು. ಅದನ್ನು 15 ಕೋಟಿಗೆ ಮಾರಿಬಿಟ್ಟು ಇಲ್ಲಿ ರೈತರಿಗೆ ಅನುಕೂಲ ಆಗಲಿ ಅಂತ ಕೃಷಿ ಇಲಾಖೆ ಜಮೀನಲ್ಲಿ ನೀವು 20 ಎಕರೆನ ಗಾಂಧಿ ಟ್ರಸ್ಟಿಗೆ ಕೊಟ್ಟಿದ್ದೀರಲ್ಲ ಸ್ವಾಮಿ. ಇನ್ನೂ ಅಲ್ಲಿ ಏನು ಅಭಿವೃದ್ಧಿ ಆಗಿಲ್ಲ. ಅಲ್ಲಿ ನೋಡಿ, ಅಲ್ಲಿ ಫೆನ್ಸ್ ಹಾಕಿರೋರಿಗೆ ಮುಗ್ದಾಯಿತು. ಗಾಂಧಿ ಟ್ರಸ್ಟಿಗೆ ಕೊಟ್ಟಿರೋದು ಇದು ಯಾರು ಸ್ವತ್ತು? ಯಾರು ಮರ ಕಡಿಕೆ ಪರ್ಮಿಷನ್ ಕೊಟ್ಟವರು? ಈ ಕೂಡಲೇ ಸಂಬಂಧಪಟ್ಟ ಕೃಷಿ ಸಂಬಂಧಪಟ್ಟ ರೇಷ್ಮೆ ಇಲಾಖೆ, ಫಾರೆಸ್ಟ್ ಡಿಪಾರ್ಟ್ಮೆಂಟು, ಸರ್ಕಾರಕ್ಕೆ ಸ್ವತ್ತು ಅಂತಂದಮೇಲೆ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೂ ಕೂಡ ಬರ್ತದೆ ಅಂತ ನಾನಾದರೂ ಅನ್ಕೋತೀನಿ. ಯಾರು ಈ ಮರಗಳನ್ನ ಕಡಿದ್ರು, ಯಾರ ಆದೇಶದ ಮೇಲೆ ಕರೆದ್ರು, ಪರ್ಮಿಷನ್ ಎಲ್ಲಿದೆ, ಯಾರು ಕಡಿದ್ರು, ಇದ್ರ ಬಗ್ಗೆ ಈಗ ಸಂಬಂಧಪಟ್ಟ ತನಿಖೆ ಆಗಬೇಕು. ಮತ್ತು ಯಾರು ಕಡಿದ್ರು ಅನ್ನೋದ್ರ ಬಗ್ಗೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಕೂಡ ಇದ್ರ ಬಗ್ಗೆ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಬೇಕು. ಎಲ್ಲೆಲ್ಲೋ ಒಯ್ತೀರಾ ಮಹಾಸ್ವಾಮಿ, ಇದು ಸರ್ಕಾರಿ ಸ್ವತ್ತು, ಸಾರ್ವಜನಿಕ ಸ್ವತ್ತು, ಇಲ್ಲಿ ಬಂದು ಪರಿಶೀಲನೆ ಮಾಡಿ. ಇಷ್ಟೊಂದು ವರ್ಷಾನುಗಟ್ಟಲೆ ಬೆಳೆದಿರೋ ಮರಗಳನ್ನ ಯಾರ ಅನುಮತಿ ಕೇಳಿ ನೀವು ಕಡ್ದಿದ್ದೀರಿ? ಯಾಕೋಸ್ಕರ ಕಡ್ದಿದ್ದೀರಿ? ಯಾಕೋಸ್ಕರ ಕಡ್ದಿದ್ದೀರಿ? ಇವೆಲ್ಲ ಒಂದು ಮರ ಕಡಿಬೇಕಾದ್ರೆ ಒಂದು ಮರ ನೆಡ್ರಿ. ಒಂದು ಮರ ಕಡಿಬೇಕಾದ್ರೆ ಇನ್ನೂ 10 ಮರ ನೆಡಿ. 20 ಮರ ಕಡ್ದಿದ್ದೀರಿ, 20-30 ಮರ ಕಡ್ದಿದ್ದೀರಿ ಅಂದರೆ 40 ಮರ ನೆಡಬೇಕು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಏನು ಮಾಡ್ತಿದ್ದೀರಾ? ನಾನು ಈ ಮೂಲಕ ನಾನು ಎಲ್ಲರಿಗೂ ಎಚ್ಚರಿಕೆ ಕೊಡ್ತಾಯಿದ್ದೀನಿ. ನಾನು ಉಗ್ರವಾದ ಪ್ರತಿಭಟನೆ ಮಾಡ್ತೀನಿ. ನೀವು ಸರ್ಕಾರಿ ಸ್ವತ್ತುಗಳು ಅಂದರೆ ನಿಮ್ಮ ಮನೆ ಆಸ್ತಿಗಳು ಅಂತ ತಿಳ್ಕೊಬಿಟ್ಟಿದ್ದೀರಿ ಜನಪ್ರತಿನಿಧಿಗಳು, ಅಧಿಕಾರಿಗಳು. ಈ ಕೂಡಲೇ ಇಲ್ಲಿ ಯಾರು ಕಡಿದಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಂಡು ಅವ್ರ ಮೇಲೆ FIR ಹಾಕಿ ಅವ್ರನ್ನ ಒಳಗೆ ಕಳಿಸ್ರಿ. ಯಾರಾದರೂ ಸರಿ, ಅವರೆಷ್ಟೇ ಪ್ರಬಲ ಆಗಿದ್ರು ಸರಿ, ಯಾಕ್ರಿ ಸಾರ್ವಜನಿಕ ಸ್ವತ್ತನ್ನ ಲೂಟಿ ಮಾಡ್ತೀರಾ? ಈ ಕೂಡಲೇ ನಾನು ಇನ್ನೊಂದು ಸಲ ಮನವಿ ಮಾಡ್ತಾಯಿದ್ದೀನಿ. ಸಂಬಂಧಪಟ್ಟವರು ಯಾರು ಮರ ಕಡಿದಿದ್ದಾರೆ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಲೇಬೇಕು. ಕಾನೂನುಗಳು ಬಡಬಗರು, ಮಧ್ಯಮ ವರ್ಗದವ್ರಿಗೆಲ್ಲ ಎಲ್ಲರಿಗೂ ಅನ್ವಯಿಸ್ತದೆ. ನಾವು ಪ್ರಜಾಪ್ರಭುತ್ವ ದೇಶದಲ್ಲಿದ್ದೀವಿ. ಪ್ರಜೆಗಳೇ ಪ್ರಭುಗಳು. ನಾವು ಮತ ಹಾಕ್ಸ್ಕೊಂಡು ಆದ್ಮೇಲೆ ನೀವೇ ಪ್ರಭುಗಳಾಗ್ಬಿಟ್ಟು ಈಗ ಯಾರನ್ನೂ ಪ್ರಜೆಗಳನ್ನ ನಿರ್ಲಕ್ಷಿಸಿ ನೀವು ನಿಮ್ಮ ಇಷ್ಟ ಬಂದಂಗೆ ಈ ಥರ ಎಲ್ಲ ದರೋಡೆ ಮಾಡ್ತಾ ಇದ್ದೀರಾ. ಇದನ್ನೇನು ಇರಲಿಲ್ಲ ಅಂದರೆ ನಾನು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀನಿ. ನಾನಂತೂ ಅಷ್ಟು ಸುಲಭವಾಗಿ ಸುಮ್ಮನೆ ಬಿಡಲ್ಲ ನಾನು.